ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತಿದ್ದೀನಿ. ಇವತ್ತಾದರೆ ನಾವು ರಾಮದಾರ ಟೆಂಪಲ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾರ್ಯಾರು ಹೋಗ್ತಿದ್ದೀವಿ ಏನು ಅಂತ ನಾನು ನಿಮಗೆಲ್ಲ ಹೇಳ್ತೀನಿ ವಿಡಿಯೋದಲ್ಲಿ. ಹಾಗೆ ಹೋಗೋಕ್ಕಿಂತ ಮುಂಚೆ ಟಿಫನ್ ಮುಗಿಸ್ಕೊಂಡು ಹೋಗೋಣ ಅಂತ ಟಿಫನ್ ತಿನ್ನೋಣ ಅಂತ ಬಂದ್ವಿ. ಇಡ್ಲಿ ಮತ್ತು ವಡೆ ತೊಗೊಂಡಿದ್ದೀವಿ ತಿನ್ನೋಕ್ಕೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಪುಣೆಯಲ್ಲಿ ನನಗಾಗಿರೋ ಹೊಸ ಫ್ರೆಂಡ್ಸ್ ಗ್ರೂಪ್ನ. ಇಲ್ಲಿ ಕಾಣಿಸ್ತಿದಾರಲ್ವಾ, ಇವರೆಲ್ಲರೂ ಇಲ್ಲಿ ಕನ್ನಡದವರು. ಆಂಟಿ ನಿಮ್ಮ ಹೆಸರು? ಸ್ಮಿತಾ. ನಿಮ್ಮ ಹೆಸರು ಆಂಟಿ? ನಿಮ್ಮ ಹೆಸರು? ಪದ್ಮಶ್ರೀ. ಇವ್ರ ಮಕ್ಕಳು, ಇವರು ಮೂವರು. ಇವರು ರೂಪ. ಆಂಟಿ ನೀವೆಲ್ಲ ಎಷ್ಟು ದಿವಸ ಆಯ್ತು ಬಂದು ಇಲ್ಲಿ ಪುಣೆಗೆ? 30 ವರ್ಷ ಆಗೋಯ್ತು. ಹೌದು, ಇಲ್ಲೇ ಸೆಟ್ಲ್ ಆಗಿರೋದಾ ನೀವು ಆಂಟಿ? ನೀವು ಎಲ್ಲರೂ 7 ವರ್ಷ ನಮ್ದು. ನೋಡಿದ್ರಲ್ಲ, ಇವರೆಲ್ಲ ಬಂದು ತುಂಬ ಇಯರ್ಸ್ ಆಗಿಬಿಟ್ಟಿದೆ. ಇವ್ರು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದಾರಂತೆ ಪುಣೆಯಲ್ಲಿ. ಈಗ ನಾವೆಲ್ಲರೂ ಸೇರಿ ಟೆಂಪಲ್ ಹೋಗ್ತಿದ್ದೀವಿ. ಇಷ್ಟೇ ಅಲ್ಲ, ಇನ್ನೂ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ಇದರಲ್ಲಿ ನನಗೆ ಯಾರೂ ಗೊತ್ತಿಲ್ಲ, ಇವಾಗ ಹೊಸ್ದಾಗೆಲ್ಲ ಫ್ರೆಂಡ್ ಆಗ್ತಿರೋದು. ಆಂಟಿ ಒಬ್ಬರು ಮಾತ್ರ ಗೊತ್ತಿದ್ರಷ್ಟೇ, ಸ್ಮಿತಾ ಆಂಟಿ ಅಂತ. ಇನ್ನೆಲ್ಲ ಹೊಸ್ದಾಗಿ ಫ್ರೆಂಡ್ ಆಗಿದ್ದೆ. ಇದೆಲ್ಲ ಅವರಿರೋ ಸೊಸೈಟಿ. ಆ್ಯಕ್ಚುಲಿ ಈ ಸೊಸೈಟಿ ಸಹ ನಾವಿರೋ ಸೊಸೈಟಿ ಮುಂದೆ ಇರೋ ಸೊಸೈಟಿ ಇದು. ಇಷ್ಟು ಜನ ಹೋಗ್ತಿದ್ದೀವಿ ನಾವು ಟೆಂಪಲ್ಗೆ. ಟೆಂಪಲ್ಗೆ ರೀಚ್ ಆದ್ವಿ. ಟೆಂಪಲ್ ಬಂದ್ಬಿಟ್ಟು ಪುಣೆ ಔಟ್ಸ್ಕಟ್ಸಲ್ಲಿರೋದು. ಆ್ಯಕ್ಚುಲಿ ಇದ್ರ ಸುತ್ತಮುತ್ತ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಬೆಳೀತಾರೆ, ಕಬ್ಬಾಗಲಿ ಸೊಪ್ಪು ಎಲ್ಲ ಬೆಳೀತಾರೆ. ಅದನ್ನೇ ಇಲ್ಲಿ ತಂದು ಮಾರ್ತಿದ್ದಾರೆ. ಇದು ಟೆಂಪಲ್ ಬಂದ್ಬಿಟ್ಟು ಶಿವ, ರಾಮ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ಟೆಂಪಲ್ಲು. ಇದು ಟೈಮಿಂಗ್ಸ್ ಇದೆ ಈ ಟೆಂಪಲ್ಗೆ, ಮಾರ್ನಿಂಗ್ 7 to ಈವ್ನಿಂಗ್ 5ವರೆಗೂ. ಆ್ಯಕ್ಚುಲಿ ನಾನು ಶಬರಿಯವರು ಲಾಸ್ಟ್ ಟೈಮ್ ಬಂದಿದ್ದಾಗ ನಮಗೆ ಟೈಮಿಂಗ್ ಗೊತ್ತಿರಲಿಲ್ಲ. 5 o'clock ಆಗಿಬಿಟ್ಟಿತ್ತು ಸಂಜೆ ಬರೋಷ್ಟ್ರೊಳಗೆ. ಆವಾಗ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಬಂದು ನಾವು ವಾಪಸ್ ಹೋದ್ವಿ ಟೆಂಪಲಲ್ಲಿ ದೇವ್ರನ್ನ ನೋಡ್ದಿರಾ. ಇದು ಸೆಕೆಂಡ್ನೇ ಟೈಮ್ ನಾವು ಬರ್ತಾ ಇರೋದು ಈ ಟೆಂಪಲ್ಗೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ರಾಮದಾರ ಟೆಂಪಲ್ಲು. ಸುತ್ತು ವಾಟರ್ ಇದೆ, ಸೆಂಟ್ರಲ್ಲಿ ಟೆಂಪಲ್ ಇರೋದು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಪುಣೆಯಲ್ಲಿರೋರಿಗೆ ಫ್ಯಾಮ್ಲಿ ಜೊತೆ 1 day ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ, ಟ್ರಿಪ್ ಮಾಡಬೇಕಂದ್ರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಮಾರ್ನಿಂಗ್ 7 to 9, 5ವರೆಗೂ ಇಲ್ಲಿ ಬಂದು ಒಂಥರ ಪಿಕ್ನಿಕ್ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇಲ್ಲಿ.
ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮರ ಹತ್ತಿ ಸ್ವಲ್ಪ ಎಂಜಾಯ್ ಮಾಡ್ತಾ ಹಾಗೆ ಪಿಕ್ಸ್ ಎಲ್ಲ ಹಿಡ್ಕೊಳ್ತಾ ಇದ್ವಿ. ಇಲ್ಲಿ ನನಗೆ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇವ್ರು ಗೇಮ್ಸ್ ಎಲ್ಲ ಪ್ಲ್ಯಾನ್ ಮಾಡಿದಾರಂತೆ, ಗೇಮಲ್ಲಿ ಗೆದ್ದವ್ರಿಗೆ ಪೆನ್ ಪ್ರೈಸ್ ಹಾಕಿ ಕೊಡ್ತಾರಂತೆ. ನಾನು ಮದುವೆ ಆದಮೇಲೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ತುಂಬ ಚೆನ್ನಾಗಿ ಅನಿಸ್ತಿದೆ, ನೋಡೋಣ ಹೆಂಗಿರುತ್ತೆ ಏನು ಗೇಮ್ಸ್ ಎಲ್ಲ ಅಂತ. ಈ ಗೇಮ್ ನೇಮ್ ಬಂದು ಭಸ್ಮಾಸುರ ಅಂತ. ಫಸ್ಟ್ ಬಾಯ್ಸ್ ಆಡ್ತಾ ಇದ್ದಾರೆ ಒಂದು ರೌಂಡು, ಆಮೇಲೆ ಗರ್ಲ್ಸ್ ಇನ್ನೊಂದು ರೌಂಡ್ ಆಡ್ತಾರೆ. ಏನು ಅಂದರೆ ಅಕ್ಕಪಕ್ಕ ಯಾರು ಇರ್ತಾರೋ ಅವ್ರ ಪಕ್ಕ ಹತ್ರ ಇರೋರನ್ನ ಜಂಪ್ ಮಾಡಿ ಅವ್ರ ತಲೆನ ಮುಟ್ಟಿದ್ರೆ ಅವ್ರು ಔಟು ಅಂತ ಈ ಗೇಮು. ಅಲ್ಲೇ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಲಂಚ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿ ಮತ್ತು ಇನ್ನೂ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿ ಮಕ್ಕಳ ಜೊತೆ ಇನ್ನೂ ಸ್ವಲ್ಪ ಆಟ ಆಡಿದ್ವಿ. ಆ್ಯಕ್ಚುಲಿ ಇವತ್ತಿನ ಡೇ ಹೇಳಬೇಕಂದ್ರೆ ಒಂಥರ ಪಿಕ್ನಿಕ್ ಥರ ಇತ್ತು. ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ. ಫೈನಲಿ ಸಾಯಂಕಾಲವರೆಗೂ ಅಲ್ಲೇ ಇದ್ದು ಈಗ ಮನೆಗೆ ಹೊರಡೋಣ ಅಂತ ಎಲ್ಲರೂ ಹೊರಡ್ತಿದ್ವಿ. ಮನೆಗೆ ರೀಚ್ ಆಗೋಷ್ಟೊಳಗೆ ಸಾಯಂಕಾಲ 6 ಆಗಿಬಿಟ್ಟಿದೆ. ಇವತ್ತು ಡೇ ಅಂತೂ ನನಗೆ ತುಂಬ ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಹೊಸದಾಗೆಲ್ಲ ಫ್ರೆಂಡ್ಸ್ ಆದರೂ ತುಂಬ ಚೆನ್ನಾಗಿ ಅನಿಸ್ತು. ಈ ಥರ ನಾನು 2023 ಡಿಸೆಂಬರ್ 31ನ ಹೆಂಡ್ ಮಾಡ್ತಿದ್ದೀನಿ. ನೀವು ಯಾವ ಥರ ಹೆಂಡ್ ಮಾಡಿದ್ರಿ, ಏನು ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಏನಂದರೆ ನಾನು ವೀಡಿಯೋಸ್ ನೋಡ್ತಿದ್ದೀರಾ, ನೀವು ಲೈಕ್ ಮಾಡ್ತಿಲ್ಲ, ಕಮೆಂಟ್ ಮಾಡ್ತಿಲ್ಲ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ವೀಡಿಯೋಸ್ ಜಾಸ್ತಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ವೀಡಿಯೋಸಲ್ಲಿ ಇನ್ನೂ ಎಲ್ಲೆಲ್ಲಿ ಏನೇನು ಇಂಪ್ರೂವ್ ಮಾಡ್ಕೊಬೇಕು ಏನು ಅಂತ ನನಗೆ ಕಮೆಂಟ್ ಮಾಡಿ. ಖಂಡಿತ ನಾನು ಇಂಪ್ರೂವ್ ಮಾಡ್ಕೊತೀನಿ. ಹಾಗೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಥರ ಮಾಡಬೇಕು ಏನು ಅಂತ ನನಗೆ ಕಮೆಂಟ್ ಮಾಡಿ. ಆ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಆಮೇಲೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ಇಯರ್ ನಿಮಗೆಲ್ಲ ಒಳ್ಳೇದಾಗಲಿ, ನೀವು ಅಂದ್ಕೊಂಡಿದ್ದಾಗಲಿ ಅಂತ ನಾನು ಕೋರ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.